ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಸ್ನೇಹಿತರೆ, ಪಾರ್ಟ್ ಟೈಮ್ ಜಾಬ್ ಆಗಿ ತಗೊಂಡು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಹೇಳಿ ಒಂದು ಚಾಪ್ಟರ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹೇಗೆಲ್ಲ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಒಂದು ಪಾರ್ಟ್ ಟೈಮ್ ಜಾಬು ಸ್ನೇಹಿತರೆ, ಅಂದರೆ ಈ ಕಾಲೇಜ್ಗೆ ಹೋಗೋಂಥವ್ರು ಇರ್ಬೋದು, ಮತ್ತು ಏನಾದರೂ ಒಂದು ಕಂಪ್ನಿಗೆ ಹೋಗೋಂಥವ್ರು ಇರ್ಬೋದು, ಮತ್ತು ಒಂದನ್ನೇ ಅವಲಂಬಿತರಾಗ್ದಲೇ ಹಲವಾರು ಕೆಲಸಗಳಿಗೆ ನಿರತರಾದ, ಅಂದರೆ ಕೃಷಿ ಮಾಡ್ಕೊಂತ ಹಲವಾರು ಕೆಲಸಗಳಿಗೂ ಹೋಗ್ಕಂತ ಮತ್ತು ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಮಾಡಿದ್ರೆ ಹೇಗೆಲ್ಲ ದುಡ್ಡು ಮಾಡ್ಬೋದು ಅಂತೇಳಿ ತುಂಬ ಜನ ಕುತೂಹಲನೂ ಇರುತ್ತೆ. ಹೇಗೆ ಮಾಡಿದ್ರೆ ಮತ್ತು ಇದರಿಂದ ಬರುವಂಥ ಆದಾಯ ಹೇಗೆ ಬರುತ್ತೆ, ಮತ್ತು ಇದರಲ್ಲಿ ಬರುವಂಥ ಸಮಸ್ಯೆಗಳೇನು, ಮತ್ತು ಇದನ್ನು ಎಲ್ಲಿಂದ ತರಬೇಕು, ಮತ್ತು ಹೇಗೆ ಮಾರಾಟ ಮಾಡಬೇಕು ಅಂತೇಳಿ ಒಂದು ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಈಗ ತುಂಬ ಜನ ಯುವಕರು ಟೈಮ್ ಪಾಸ್ಗಾಗಿ ಸುಮ್ಮನೆ ಮೊಬೈಲ್ಗಳ್ನ ಯೂಸ್ ಮಾಡ್ಕೊಂಡು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಲಹರಣ ಮಾಡೋದು, ಮತ್ತು ಟೀ ಅಂಗಡಿಗಳ ಹತ್ರ ಹೋಗಿ ಟೈಮ್ ಪಾಸ್ ಮಾಡೋದು, ಇದನ್ನು ತಪ್ಪಿಸೋಕ್ಕೋಸ್ಕರ ಒಂದು ಕಾನ್ಸೆಪ್ಟ್ ತಗೊಂಬಂದಿನಿ ಸ್ನೇಹಿತರೆ. ಯಾರೋ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ಪಾರ್ಟ್ ಟೈಮ್ ಜಾಬ್ ಆಗಿ ಈ ನಾಟಿ ಕೋಳಿ ಸಾಗಾಣಿಕೆ ಅಂದರೆ ಸ್ನೇಹಿತರೆ, ಕೃಷಿಗೆ ಒಂದು ಮೂಲ ಕುಸುಬಾಗಿ ಆಯ್ಕೆ ಮಾಡ್ಕೊಂಡಾಗ ನಾವು ಈ ನಾಟಿ ಕೋಳಿ ಸಾಗಾಣಿಕೆನ ಅಂದರೆ ಆಯ್ಕೆ ಮಾಡ್ಕೊಳಕ್ಕೆ ಒಂದು ಉತ್ತಮವಾದಂಥ ಆಯ್ಕೆ ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ನಾವು ಮೊದಲಿಗೆ ಇನ್ವೆಸ್ಟು ಅಂದರೆ ನಮಗೆ ಅತಿ ಹೆಚ್ಚು ಏನೋ ಇನ್ವೆಸ್ಟ್ ಮಾಡಿ ನಾವು ಅತಿ ದುಡ್ಡು ಹಾಕಬೇಕು ಅನ್ನೋದು ಏನಿರಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಅಲ್ಪ ಸ್ವಲ್ಪ ಬಂಡವಾಳ ಇದ್ದರೆ ಸಾಕು ಈ ನಾಟಿ ಕೋಳಿ ಸಾಗಾಣಿಕೆನ ನಾವು ಬೇಗ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ಕೊಳಕ್ಕೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕೆ ಸ್ನೇಹಿತರೆ, ಈಗ ನೀವು ತೋಟದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಜಾಗಗಳಾಗಿರ್ಬೋದು, ಇಲ್ಲ ಇತ್ತಲಿಗಳು ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಆಮೇಲೆ ಕರೆಂಟ್ ರೂಮು ಹೊಲಗಳ ಹತ್ರ ಇರ್ತೈತೆ. ಇಂಥವರೆಲ್ಲ ಹೇಗೆ ಪ್ರಾರಂಭ ಮಾಡೋದು ಅಂದರೆ ಸ್ನೇಹಿತರೆ, ದೊಡ್ಡ ದೊಡ್ಡ ಶೆಡ್ನ ಅವಶ್ಯಕತೆ ಇರಲ್ಲ. ನಾಟಿ ಕೋಳಿ ಸಾಗಾಣಿಕೆಗೆ ದೊಡ್ಡ ಶೆಡ್ನ ಅವಶ್ಯಕತೆ ಇರಲ್ಲ. ಏನಕ್ಕೆ ಅವಶ್ಯಕತೆ ಇರಲ್ಲ ಅಂದರೆ, ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಸಾಗಾಣಿಕೆ ಮಾಡ್ತಾ ಅದನ್ನು ರಕ್ಷಣೆ ಮಾಡೋಕ್ಕೆ ಅಷ್ಟೇ ಸ್ನೇಹಿತರೆ ನಮಗೆ ಜಾಗ ಬೇಕಾಗಿರೋದು. ಅಂದರೆ ರಾತ್ರಿ ಹೊತ್ತು ಯಾವುದೇ ಕೀರ ಇರ್ಬೋದು, ನಾಯಿ ಇರ್ಬೋದು, ಮುಂಗ್ಸಿಗಳಿರ್ಬೋದು, ಇದನ್ನು ನಾವು ರಕ್ಷಣೆ ಮಾಡೋಕ್ಕೆ ನೈಟ್ ಹೊತ್ತು ಕೂತ್ಕೊಳ್ಳೋಕ್ಕೆ ಮಾತ್ರ ನಾವು ಜಾಗ ಮಾಡ್ಕೊಂಡ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಸ್ನೇಹಿತರೆ, ಒಂದು 4 ಶೀಟು ಸುತ್ತಲೂ ನಿಲ್ಲಿಸ್ಕೊಂಡು ಒಂದು ಮೇಲೆ ಒಂದು 4 ಶೀಟ್ ಹಾಕ್ಕೊಂಡು ಸುತ್ತಲೂ 10 ಅಡಿ, ಒಂದು 20 ಅಡಿ 10 ಅಡಿ ಮಾಡ್ಕೊಂಡ್ರು ನಮಗೆ ನೈಟ್ ಹೊತ್ತು ಕೂಡಾಕೋಕ್ಕೆ ಒಂದು ಅತ್ಯುತ್ತಮವಾಗಿ ಒಂದು ಸಂರಕ್ಷಣೆ ಮಾಡೋಕ್ಕೆ ಸ್ಥಳ ಆಗ್ತದೆ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, ನಾವು ಇಲ್ಲಿ ಏನು ಪ್ಯಾರಿಕೇಟ್ ಹಾಕೊಂಡಿದ್ವಲ್ಲ, ಈ ಥರ ನೀವು ಪ್ಯಾರಿಕೇಟ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಬೇಕು ಸ್ನೇಹಿತರೆ. ಹೆಂಗೆ ಅಂದರೆ, ನಾಟಿ ಕೋಳಿ ನೀವು ಯಾರಾದರೂ ಮನೇಲಿ ಈಗ ತಂದೆ ತಾಯಿ ಇರ್ಬೋದು, ಅವ್ರು ಫ್ರೀಯಾಗಿರ್ತಾರೆ, ಎಲ್ಲೋ ಹಳ್ಳಿ ಕಟ್ಟೆ ಮೇಲೆ ಫ್ರೀಯಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು, ಅಪ್ಪ ನಾನೊಂದು ಕೆಲಸ ನಾನು ನಿರ್ಮಾಣ ಮಾಡ್ಕೊಡ್ತೀನಿ, ನೀನು ಅದನ್ನು ನೋಡ್ಕೊ ಅಂತ ಹೇಳಿ ಮಕ್ಳುಗಳು ಸಹ ಇದನ್ನು ಈ ಫೀಲ್ಡ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ, ನಿಮ್ಮ ತಂದೆಯರು ಸಹ ಈ ಕೆಲಸದಲ್ಲಿ ತೊಡಗ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯ ಏಳಿಗೆ ಆಗೋಕ್ಕೆ ಕಾರಣ ಆಗುತ್ತೆ. ಏನಕ್ಕೆ ಅಂದರೆ, ನೀವು 10 ರೂಪಾಯಿ ತರೋ ಬದಲು ನಿಮ್ಮ ಮನೆಯಿಂದ 10 ರೂಪಾಯಿ ಬಂದರೆ ಇನ್ನೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈಗ ನೀನು ಒಬ್ಬನೇ ದುಡಿಯೋ ಬದಲು ಇಬ್ಬರು ದುಡಿದ್ರೆ ಇನ್ನೂ ಅನುಕೂಲ ಆಗಿ ಒಂದು ಬೆಳವಣಿಗೆ ಆಗಿ, ಅಂದರೆ ಸ್ನೇಹಿತರೆ, ನಿಮ್ಮ ತಂದೆ ತಾಯಿಗೆ ನಿಮಗೂ ಬೆನ್ನೆಲುಬಾಗಿ, ನೀವು ತಂದೆ ತಾಯಿ ಬೆನ್ನೆಲುಬಾದಾಗ ಸಕ್ಸಸ್ ಅನ್ನೋದು ತುಂಬ ಹತ್ರದಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈಗ ನೀವು ಸ್ಟಾರ್ಟ್ ಮಾಡಬೇಕು. ನಮ್ಮ ಹತ್ರ ಬಿಗ್ ಅಮೌಂಟ್ ಇಲ್ಲ, ಒಂದು ಸ್ಮಾಲ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಬೇಕು. ಹೇಗೆ ಸ್ಟಾರ್ಟ್ ಮಾಡಬೇಕು, ಮರಿಗಳ್ನ ಹೇಗೆ ತರಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ನೀವು ಮಾಡಬೇಕಾದ್ರೆ ಇಷ್ಟೇ, ನೀವು ಆದಷ್ಟು ಕಮ್ಮಿ ಬಂಡವಾಳದಿಂದ, ಅಂದರೆ ಸ್ನೇಹಿತರೆ, ಒಂದು 100 ಕೋಳಿ ಸಾಗಾಣಿಕೆಯಿಂದ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. 100 ಕೋಳಿ ಸಾಗಾಣಿಕೆಯಿಂದ ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಮೊದಲು ನಿಮಗೆ ಅನುಭವ ಸಿಗುತ್ತೆ. ಫಸ್ಟು ಅನುಭವ 100 ಕೋಳಿಗೆ ನಿಮಗೇನು ಅತಿ ಹೆಚ್ಚು ಏನಾಗಲ್ಲ ಸ್ನೇಹಿತರೆ. ಅಮ್ಮ ಅಂತಂದರೆ, ನೀವು 1 ತಿಂಗಳು ಮರಿನ ತಾಂತೀವಿ ಅಂದರೆ ಏನಿಲ್ಲ ಅಂದರೂ 90 ರೂಪಾಯಿಂದ 120 ರೂಪಾಯಿವರೆಗೂ ಮರಿಗಳು ಸಿಗ್ತವೆ ಸ್ನೇಹಿತರೆ. ತುಂಬ ಜನ ಈಗ ಮರಿಗಳ್ನ ಇಂಕ್ಯುಬೇಟ್ರ್ ಮಿಷಿನಲ್ಲಿ ಮರಿ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಆ ಥರನೂ ತೊಗೊಬೋದು. ನೋಡಿ ಸ್ನೇಹಿತರೆ, ನಾವಿಲ್ಲಿ ಹೇಗೆ ಮರಿಗಳ್ನ ತರ್ತೀವಿ, ಅವನ್ನ ಹೇಗೆ ಪಳಗಿಸಿ ನಮ್ಮ ಜಾಗಕ್ಕೆ ಸೆಟ್ ಮಾಡ್ತೀವಿ ಅನ್ನೋದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಆದಷ್ಟು ಒಂದಿನದ ಮರಿನ ದಯವಿಟ್ಟು ಯಾರು ತಂದು ಸಾಗಾಣಿಕೆ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, ಅನುಭವ ಇರಲ್ಲ, ಮತ್ತು ನೀವು ಕಷ್ಟಪಟ್ಟು ದುಡ್ಡು ಹಾಕಿರ್ತೀರ, ಅದರಿಂದ ನೀವು ಭಾಳ ಲಾಸ್ ಮಾಡ್ಕೊತೀರ. ನೀವು ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಬರೋರು ದಯವಿಟ್ಟು ನೋಡಿ, ನಾವು ಏನು ಇಲ್ಲಿ ಮರಿಗಳ್ನ ನಾವು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರದನ್ನ ನೀವು ಫಸ್ಟು ಆಯ್ಕೆ ಮಾಡ್ಕೊಳಕ್ಕೆ ಒಂದು ಇದನ್ನು ಕಾನ್ಸೆಪ್ಟ್ ಇಟ್ಕೊಂಡ್ರಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಮತ್ತು ಕಾಯಿಲೆಗಳು ತುತ್ತಾಗ್ತವೆ. ಒಂದಿನದ ಮರಿಗೆ ವೈರಸ್ ಬೇಗ ಅಟ್ಯಾಕ್ ಆಗೋ ಸಂಭವ ಇರುತ್ತೆ. ಆಮೇಲೆ ನಿಮ್ಮ ಹತ್ರ ಯಾವುದೇ ಅನುಭವ ಇರೋಲ್ಲ, ಮತ್ತು ನಿಮ್ಮ ಹತ್ರ ನಾಟಿ ಕೋಳಿಗಳ್ನ ಅವನ್ನ ಹೇಗೆ ಸಂರಕ್ಷಣೆ ಮಾಡ್ಕೊಬೇಕು ಅನ್ನೋದು ಐಡಿಯಾ ಇರೋಲ್ಲ, ಮತ್ತು ಅದಕ್ಕೆಲ್ಲ ಬೇಕಾದಂಥ ವಸ್ತುಗಳು ನಿಮ್ಮಲ್ಲಿ ಇರೋಲ್ಲ ಸ್ನೇಹಿತರೆ. ಹಾಗಾಗಿ ನೀವು ದಯವಿಟ್ಟು ಒಂದಿನದ ಸವಾಸಕ್ಕೆ ಹೋಗಬೇಡಿ. ಮತ್ತು ಸ್ನೇಹಿತರೆ, ನೀವು ಆದಷ್ಟು 1 ತಿಂಗಳು 2 ತಿಂಗಳು ಮರಿಗಳ್ನ ಏನಕ್ಕೆ ಆಯ್ಕೆ ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ನೀವು ಈಗ 2 ತಿಂಗಳು ಮರಿ ನೀವು ತಂದಿದ್ದೀರ ಅಂದರೆ, ನೀವು ಕಷ್ಟಪಟ್ಟು ನೀವು ಅದನ್ನು 4 ತಿಂಗಳು ಸಾಕಾಣಿಕೆ ಮಾಡಿದ್ರೆ ಸ್ನೇಹಿತರೆ,
ಆಲೇ ನೀವು ಮಾಂಸಕ್ಕೆ ಕೋಳಿ ರೆಡಿ ಆಗಿರುತ್ತೆ. 1.25 kg 6 ತಿಂಗಳಿಗೆ ನಾಟಿ ಕೋಳಿ ರೆಡಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಸ್ನೇಹಿತರೆ ಏನು ಮಾಡಬೇಕು ಅಂದರೆ 2 ತಿಂಗಳು ಇಲ್ಲ 1 ತಿಂಗಳು ಮರಿನ ಆಯ್ಕೆ ಮಾಡ್ಕೊಂಡಾಗ 6 ತಿಂಗಳು ಟೈಮ್ ತಗೊಳುತ್ತೆ. 6 ತಿಂಗಳು ಅನ್ನೋದು ನಾವೇನು ದಿನಚರಿ ಕೆಲಸ ಮಾಡ್ತಾ ಹೋಗ್ತೀವಲ್ಲ ಹಾಗೆ ಆ ಸಮಯನೂ ಬಂದೋಗ್ಬಿಡುತ್ತೆ ಸ್ನೇಹಿತರೆ. 6 ತಿಂಗಳು ಅನ್ನೋದು ಆಡ್ಕೊಂಡು ಬರುತ್ತೆ ಅಂತ ಹಳ್ಳಿ ಕಡೆ ಹೇಳ್ತಾರೆ, ಆ ಥರನೇ ಬಂದೋಗ್ಬಿಡುತ್ತೆ. ಹಾಗಾಗಿ ನೀವು ಯಾರು ಸಾಗಾಣಿಕೆ ಪ್ರಾರಂಭ ಮಾಡ್ತೀರಾ 2 ತಿಂಗಳಿಂದ 2.5 ತಿಂಗಳು ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಈ ಕಾಲೇಜ್ ಹೋಗೋ ಹುಡುಗರು ಹೇಗೆಲ್ಲ ಈ ಕೆಲಸ ಮಾಡ್ಬೋದು, ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ಆಗಬೇಕು ಅಂದರೆ ಸ್ನೇಹಿತರೆ ನೀವು ಬೆಳಿಗ್ಗೆ 9-10 ಗಂಟೆ ಕಾಲೇಜ್ಗೆ ಹೋಗ್ತೀರಾ ಅಂದರೆ ಸ್ನೇಹಿತರೆ 6 ಗಂಟೆಗಿಂತ 2 ಅವರ್ ಆಚೆ ಬಿಡ್ಬೇಕು ಸ್ನೇಹಿತರೆ. 6, 7, 8 ಗಂಟೆ ನೀವು ಆಚೆ 8 ಗಂಟೆವರೆಗೂ 6 ಗಂಟೆ ಇದ್ದು ಆಚೆ ಬಿಟ್ಟು ಮತ್ತೆ ನೀವು 9, 8, 8ವರೆಗೆ ಇವನ್ನ ಒಳಗೆ ಕೂಡಿ ಮತ್ತೆ ಏನು ಮಾಡಬೇಕು, ನೀವೇನಾದರೂ ಒಂದು ಸ್ವಲ್ಪ ಮೇವಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ನೀವು ಕಾಲೇಜಲ್ಲಿ 2ರಿಂದ 3, 4, 5 ಗಂಟೆ ಒಳಗೆ 5, 6, 4 ಗಂಟೆಗೆ ಬಂದರೂ ಸಾಕು ಸ್ನೇಹಿತರೆ. 4 ಗಂಟೆಗೆ ಬಂದು ಆಚೆಗೆ 2 ಅವರ್ ಬಿಟ್ಟರೆ ದಿನನಿತ್ಯ ನೀವು 2 ಅವರ್ ಕೆಲಸ ಅಷ್ಟೇ ಸ್ನೇಹಿತರೆ. ಈ ನಾಟಿ ಕೋಳಿಲಿ ಈ ತುಂಬ ಜನ ಕಾಲೇಜ್ ಯುವಕರು ತುಂಬ ಜನ ಈ ದುಶ್ಚಟಗಳಿಗೆ ಅಡಿ ಆಗ್ತಿರೋದ್ರಿಂದ ಅದನ್ನು ತಪ್ಪಿಸ್ಬೇಕು ಅಂದರೆ ನಮಗೊಂದು ಕೆಲಸ ಇರಬೇಕು. ನಾವು ಟೈಮ್ನ ಹೆಂಗೆ ಅಂತಂದರೆ ನಾವು ಟೈಮ್ನ ಬ್ಯುಸಿ ಮಾಡ್ಕೊತ ಹೋದಂಗೆಲ್ಲ ಏನಾಗುತ್ತೆ ಅಂದರೆ ಯಾವುದೇ ದುಶ್ಚಟಕ್ಕೆ ನಾವು ಬೀಳೋಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಈಗ ನೀವು 2 ಅವರು ಈ ನಾಟಿ ಕೋಳಿ ಬೆಳಗ್ಗೆ 2 ಅವರ್ ಸಂಜೆ 2 ಅವರ್ ಇದು ಒಂದು ನಿಮಗೆ ಪಾರ್ಟ್ ಟೈಮ್ ಜಾಗ ಆಗುತ್ತೆ. ಏನಕ್ಕೆ ಅಂತಂದರೆ ಪಾರ್ಟ್ ಟೈಮಲ್ಲಿ ನೀವು ಹೇಗೆ ದುಡ್ಡು ಮಾಡ್ಬೋದು ಅಂದರೆ ಸ್ನೇಹಿತರೆ, ನೀವು ಒಂದು 2 ತಿಂಗಳು ಮರಿನ ನೀವು ಸಾಕಾಣಿಕೆ ಮಾಡಿ 6 ತಿಂಗಳು ನೀವು ಮೇಂಟೈನ್ ಮಾಡಿದ್ರೆ ಸ್ನೇಹಿತರೆ ರೆಗ್ಯುಲರ್ ಮೊಟ್ಟೆ ಕೊಡುತ್ತೆ ಸ್ನೇಹಿತರೆ. ನಾಟಿ ಕೋಳಿ ರೆಗ್ಯುಲರ್ ಮೊಟ್ಟೆ ಕೊಡುತ್ತೆ. ನೀವು ಮಿನಿಮಮ್ಮು ಹೋಲ್ಸೇಲಲ್ಲಿ ಯಾರೇ ಬಂದು ತಗೊಂಡ್ರು 10 ರೂಪಾಯಿ ತಗೊಂತಾರೆ ಸ್ನೇಹಿತರೆ. ನೀವು 50ರಿಂದ 100 ಮೊಟ್ಟೆ ಕೊಟ್ಟರು ನಿಮಗೆ ಅದರಲ್ಲಿ ಏನಿಂದ 1000-2000 ನಿಮಗೆ ಆರಾಮಾಗಿ ಡೈಲಿ ಇನ್ಕಮ್ ಅಂತೇಳಿ ಬಂದೇ ಬರುತ್ತೆ. ಒಂದು ಇಲ್ಲಪ್ಪ ನಮಗೆ ಟೈಮ್ ಇಲ್ಲ, ನಾವು ಮೊಟ್ಟೆ ಹಿಡಿಸ್ಕೊಂಡು ಕೂತ್ಕೊಂಡ್ರೆ ಅವೆಲ್ಲ ಆಗಲ್ಲ, ನಾವು ಮೊಟ್ಟೆ ಮಾರೋಕೆ ಅವೆಲ್ಲ ರಿಸ್ಕ್ ಆಗ್ತೈತೆ, ಬೇಡ 1-1.5 ತಿಂಗಳು ಮರಿನ ಒಂದೂವರೆ ತಿಂಗಳು ನೀವೊಂದು 2 ತಿಂಗಳು ತಗೊಂಡು ಬಂದು 2 ತಿಂಗಳು ಸಾಕಿ ಮತ್ತೆ ಮರಿನೂ ಮಾರ್ಬೋದಲ್ಲ ನೀವು. ಈಗ ನೀವು 1 ತಿಂಗಳು ತಂದಿರ್ತೀರ, ಮತ್ತೆ 1-1.5 ತಿಂಗಳು ನೀವು ಸಾಕಾಣಿಕೆ ಮಾಡಿ ಮತ್ತೆ 2-2.5 ತಿಂಗಳು ಮರಿನೂ ಮಾರ್ಬೋದಲ್ಲ. ಅದು 50 ರೂಪಾಯಿ ನಿಮ್ಗೆ ಒಂದು ಮರಿಲಿ ಸಿಗುತ್ತಲ್ಲ, ಓಕೆನಾ. ಮತ್ತು ಮಾಂಸದಲ್ಲಿ ಸಿಗುತ್ತಲ್ಲ. ನೀವು 6 ತಿಂಗಳು ಮೇಂಟೈನ್ ಮಾಡಿದ್ದೀರ ಅಂದರೆ ನಾವು ಮೊಟ್ಟೆ ಇಡ್ಸೋಕ್ಕಾಗಲ್ಲ, ನಾವು ಮಾಂಸದಲ್ಲೇ ಮಾರ್ಬಿಡ್ತೀವಿ ಅಂದ್ರೂ ನಿಮ್ಗೆ 1.5 ತಿಂಗಳಿಗೆ 6 ತಿಂಗಳಿಗೆ ರೆಡಿ ಮಾಡ್ಕೊಂಬಿಡ್ಬೋದಲ್ಲ ಮಾಂಸಕ್ಕೆ. 6 ತಿಂಗಳು ರೆಡಿ ಮಾಡಿದ್ರೆ ಅಂದರೆ ನಿಮಗೇನಿಲ್ಲ, ಮಿನಿಮಮ್ಗೆ ಬೇಡ ಕುಟ್ಟು ಬಿಸಾಕೋರು 300 ರೂಪಾಯಿ kg ಕೊಟ್ಟೇ ಕೊಡ್ತಾರಲ್ಲ ಯಾರು ಬೇಕಾರೋ. ಇಲ್ಲ ಹಳ್ಳಿ ಕಡೆಯಲ್ಲಿ ಒಂದು ಉಂಡೆ ಕೋಳಿ ಕೊಡ್ತೀವಿ ಅಂದರೆ 500 ರೂಪಾಯಿ ಕೊಟ್ಟೇ ಕೊಡ್ತಾರಲ್ಲ. ನೀವು ಯಾಕೆ ಈ ಕಾನ್ಸೆಪ್ಟನ್ನ ನೀವು ಬಳಸ್ಕೊಬಾರ್ದು? ಏನಕ್ಕೆ ಈ ಥರಕ್ಕೆ ನಮ್ಮ ರೈತರು ಮಕ್ಕಳು ಇದಕ್ಕೆ ಇಳಿಬಾರ್ದು ಅಲ್ವಾ ಸ್ನೇಹಿತರೆ? ನಮ್ಮೊಳಗೆ ನಾವೇ ಕ್ವಶನ್ಗಳು ಹಾಕ್ಕೊಂಡು ನಮ್ಮೊಳಗೆ ನಾವೇ ಒಂದು ದುಡಿಯೋ ಮಾರ್ಗ ಮಾಡ್ಕೊಳ್ಳೋವರೆಗೂ ನಮ್ಮಲ್ಲಿರುವಂಥ ಬಡತನ ಹೋಗಲ್ಲ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ಇದ್ದೀರಾ ನಮ್ಮ ರೈತರು ಮಕ್ಕಳು ಇದನ್ನು ಎಚ್ಚೆತ್ಕೊಳ್ಳಿ. ನಾವು ನಮ್ಮ ಕೆಲಸನ ಒಂದು ಕೆಲಸಕ್ಕೆ ನಾವು ಡಿಪೆಂಡ್ ಆಗ್ತಾ ಟೈಮ್ ಕೊಟ್ಕೊಳ್ತಾ ಹೋದಾಗ ಪ್ರತಿಯೊಂದು ಈಸಿ ಆಗುತ್ತೆ. ಮತ್ತು ನಮ್ಮ ತಂದೆ ತಾಯಿಗೆ ಆಗಲಿ ನಮ್ಮ ಕುಟುಂಬಕ್ಕಾಗಲಿ ನಾವು ಬೆಳಿಬೇಕು ಅಂತಂದರೆ ನೀವು ಒಂದು ಕೆಲಸದಿಂದ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಹಲವಾರು ಬಿಸ್ನೆಸ್ ಮಾಡುವಂಥ ಐಡಿಯಾಗಳು ನಿಮ್ಮಲ್ಲಿ ಇರಬೇಕು. ಕೃಷಿಗೆ ಹಲವಾರು ಮೂಲ ಕಸುಬುಗಳನ್ನ ನೀವು ಆಯ್ಕೆ ಮಾಡ್ಕೊಬೇಕು. ಒಂದು ಹಸು ಕಟ್ಕೊಂಡ್ಬಿಟ್ಟಿದ್ದೀವಿ ಸಾಕ್ಬಿಡು, ಬೆಳಗ್ಗೆ ಹಾಲು ಹಾಕ್ಬಿಟ್ಟು ಸಂಜೆ ಬಂದು ಟೈಮ್ ಪಾಸ್ ಆಗುತ್ತೆ, ಅದು ಬೇಡ ಸ್ನೇಹಿತರೆ. ಅದು ಆ ಕೆಲಸ ಮಾಡಬೇಡಿ ಯಾರು. ದಯವಿಟ್ಟು ನೀವು ಆದಷ್ಟು ನೀವು ಹಾಲು ಹಾಕೋ ಬದಲಿಗೆ ಹಾಲು ಹಾಕೋ ಜೊತೆಗೂ ಸ್ನೇಹಿತರೆ ಒಂದು ನಾಟಿ ಕೋಳಿ ಸಾಕಾಣಿಕೆ ಇರ್ಬೋದು, ಇಲ್ಲ ಒಂದು 4-5 ಕುರಿಗಳು ಸಾಕಾಣಿಕೆ ಇರ್ಬೋದು, ಇಲ್ಲ 4-1 ಆಡುಗಳು ಸಾಕಾಣಿಕೆ ಇರ್ಬೇಕು. ಈ ಥರ ನೀವು ರೆಗ್ಯುಲರು ನೀವು ಪ್ರಾರಂಭ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೆ ಒಂದರಲ್ಲಿ ಲಾಸ್ ಆದರೂ ಒಂದರಲ್ಲಿ ಎತ್ತವಂಥ ಧೈರ್ಯ ನಿಮ್ಮಲ್ಲಿ ಬರುತ್ತೆ ಸ್ನೇಹಿತರೆ. ಈಗ ತುಂಬ ಜನ ಕಂಪ್ನಿಗೆ ಹೋಗ್ತೀರಾ, 10,000 ಸಂಬಳ ಕೊಡ್ತಾರೆ, 3-4 ಸಾವಿರ ಖರ್ಚೇ ಆಗೋಗಿರ್ತೈತೆ, 10-12 ಸಾವಿರ ಏನು ಬರುತ್ತೆ ಸ್ನೇಹಿತರೆ. ಈಗಿನ ದುಬಾರಿ ಬೆಲೆಗೆ ಏನು ಬರೋಲ್ಲ. ಹಾಗಾಗಿ ಇಂಥವ್ರು ಒಂದು ಟೈಮ್ ಟೇಬಲ್ನ ರೂಲ್ಸ್ನ ಫಾಲೋ ಮಾಡಿ. ಟೈಮ್ ಟೇಬಲ್ನ ರೂಲ್ಸ್ ಹೇಗೆ ಫಾಲೋ ಮಾಡಬೇಕು ಅಂತಂದರೆ, ನಾನು ಇಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗಬೇಕು, ಇಷ್ಟೊತ್ತಿಗೆ ಬಂದು ಒಂದು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀನಿ, ಅದನ್ನು ನಾನು ಆಚೆ ಬಂದು ಮೇಂಟೈನ್ ಮಾಡಬೇಕು. ಇದು ನಿಮ್ಮ ಮೈಂಡಲ್ಲಿ ನಾನು ಮಾಡಲೇಬೇಕು ಅನ್ನೋದೊಂದು ಕಾನ್ಸೆಪ್ಟು ಬಂದಾಗ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ತುಂಬ ಜನ ಸುಮ್ಮನೆ ಹೇಳೋರ್ಗೇನು ಹೇಳ್ತಾರೆ, ಆದರೆ ಮಾಡೋದು ತುಂಬ ಕಷ್ಟ ಅಂತಾರೆ ಸ್ನೇಹಿತರೆ. ನಾನು 3 ಕೆಲಸ ಮಾಡ್ಕೊತ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀನಿ. ನನಗೂ ಸಮಯ ಇರಲ್ಲ, ಆದರೂ ನಾನು ಸಮಯ ಮಾಡ್ಕೊಂಡು ನಾನು ನಿದ್ದೆ ಕಮ್ಮಿ ಮಾಡ್ಕೊತ ನಾನೊಂದು ಸಕ್ಸಸ್ ಆಗಬೇಕು, ನನ್ನ ತಂದೆ ತಾಯಿಗೆ ಒಂದು ಬೆನ್ನೆಲುಬು ನಿಲ್ಲಬೇಕಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಇದೇ ಥರ ಮಾಡಿ ಸಕ್ಸಸ್ ಆಗಿ